ಗೈಸ್ 3 ಜನನು ಇಲ್ಲಿ ಆಮ್ಲೆಟ್ ತಗೋ. ಸೊ ತಿನ್ಕೊಂಡು ರಿಫ್ರೆಶ್ ಮಾಡ್ತಾ ಇದ್ವಿ ಗೈಸ್. ಕಣ್ಣಪ್ಪ ಹೆಂಗೆ ಅನಿಸ್ತಿದ್ದಪ್ಪ? ಸೂಪರ್ ಗೈಸ್. ಸ್ವಲ್ಪ ಇದು ಪ್ಯಾನ್ ಕಾಯಲಿ, ಆಮೇಲೆ ಈ ಥರ ಎಣ್ಣೆ ಹಾಕ್ಬಿಟ್ಟು ಕಾದಿದೆ ಗೈಸ್ ಇಷ್ಟು ಕ್ವಿಕ್ಕಾಗಿ. ಒಂದು ಆಟಗೆ ನೀಟಾಗಿ ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊತಾ ಇದ್ವಿ ನಮ್ಮ ಕ್ಯಾಂಪಿಂಗ್ಗೆ. ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಇವನು ಯಾವಾಗಲೂ ನನ್ನ ಜೊತೆಗೆ ಇರ್ತಾನೆ. ಇವನು ನನ್ನ ಮಗ, ಇವರೆಲ್ಲ ನನ್ನ ಮಕ್ಕಳು. ಹೆಂಗೆ ಬೆಳೆಸ್ತೀನಿ ನೋಡಿ ಗೈಸ್ ಮುಂದೆ. ಸೊ ಕಣಪ್ಪ, ಡೋಂಟ್ ವರಿ, ನಿಮಗೆ ಪ್ರಪಂಚದಲ್ಲಿ ಐತಲ್ಲ ಏನೇನು. ಓಕೆ ಗೈಸ್, ಇದನ್ನ ಮೊಟ್ಟೆನ ಹಾಕ್ಬಿಡ್ತೀನಿ ಈಗ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವಿಡಿಯೋ. ಸೊ ನಾವಿವಾಗ ಔಟ್ಡೋರಲ್ಲಿದ್ದೀವಿ. ಸೊ ನಾವು ಊರು ಬಿಟ್ಟು ತುಂಬ ದೂರ ಬಂದಿದ್ದೀವಿ. ಸೊ ನೋಡಿ ಜಾಗ ಹೆಂಗಿದೆ ಅಂತ. ಒಳ್ಳೆ ಸೀನಿಕ್ ಆಗಿದೆ ಅಲ್ವಾ ಪ್ಲೇಸು. ಸೊ ನಾವಿಲ್ಲಿ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ, ಸೊ ಈ ಪ್ಲೇಸಲ್ಲಿ ಒಂದು ಕ್ವಿಕ್ ಕ್ಯಾಂಪಿಂಗ್ ಮಾಡೋಣ ಅಂತ ಬಂದಿದ್ವಿ ಗೈಸ್. ಸೊ ಆಚೆ ಬಂದ್ಬಿಟ್ಟು ಒಳ್ಳೆ ವೈಬ್ ಇರುತ್ತೆ. ಲೈಕ್ ಏನೋ ನಾವು ನೇಚರ್ ಮಧ್ಯೆ ಇದ್ದೀವಿ. ಆ್ಯಂಡ್ ಇಲ್ಲಿ ಏನಾದರೂ ಸಣ್ಣದಾಗಿ ಏನಾದರೂ ಕುಕ್ ಮಾಡಿಕೊಂಡು ನಮ್ಮ ಕೈಯಿಂದ ತಿಂದರೆ ಸಖತ್ತಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಸೊ ಆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಗೈಸ್ ಕ್ರಾಸ್ ಹೆಂಗಿದೆ. ಈ ಪ್ಲೇಸ್ ನೋಡಿ ನಾನಂತೂ ಫಿದಾ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ನಮ್ಮ ಹುಡುಗರು ಆಲ್ರೆಡಿ ಅಲ್ಲಿ ನೋಡ್ಬೋದು, ನೀವು ಹೋಗ್ತಾ ಇದ್ದಾರೆ. ಇದೊಂದು ಸಣ್ಣದು ಗುಡ್ಡ ಥರ ಇದೆ. ಸೊ ಗುಡ್ಡದ ಪೀಕಲ್ಲಿ ನಾವು ಕುಕ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇಲ್ಲಿ ನಾವು ಏನೇನು ಟೈಮ್ ಸ್ಪೆಂಡ್ ಮಾಡ್ತೀವಿ ಆ್ಯಂಡ್ ಏನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅದೆಲ್ಲನೂ ಈ ವಿಡಿಯೋಲಿರುತ್ತೆ. ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಈ ಥರ ಆಚೆ ಬರೋದ್ರಲ್ಲಿ ಒಂದು ಸಖತ್ ನ್ಯೂ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಗೈಸ್. ಸೊ ಆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನಾವಿಲ್ಲಿ ಬಂದಿದ್ದೀವಿ ಗೈಸ್. ಫೈನಲಿ ವಿ ಆರ್ ಎಟ್ ದ ಪೀಕ್ ಇಯರ್. ಸೊ ಪೀಕ್ ಮೇಲೆ ಆ್ಯಂಡ್ ಇಲ್ಲಿ ನೋಡಿ, ಇಲ್ಲೊಂಥರ ಚೇರ್ ಸೆಟಪ್ ಥರ ಇದೆ. ನಮ್ಮ ಹತ್ರ ಕ್ಯಾಂಪಿಂಗ್ ಚೇರ್ಸ್ ಎಲ್ಲ ಇಲ್ಲ. ಸೊ ಇದೆ ನೇಚರ್ ಯೂಸ್ ಮಾಡಿಕೊಂಡು ನಾವಿಲ್ಲಿ ಕ್ಯಾಂಪಿಂಗ್ ಮಾಡ್ತೀವಿ ಗೈಸ್. ಕಣಪ್ಪ ರೆಡಿನಾ? ವಾವ್, ಈಸ್ ಇನ್ ಅ ಜೋಶ್ ಗೈಸ್. ಗೈಸ್ ನಮಗೆ ಗಾಳಿಯಿಂದ ತೊಂದರೆ ಆಗಬಾರ್ದು ಅಂದ್ಬಿಟ್ಟು, ಸೊ ನೋಡಿ ಈ ಗಿಡ ಇದೆ, ನಮಗೆ ಶೆಲ್ಟರ್ ಕೊಡುತ್ತೆ. ಆ್ಯಂಡ್ ಜೊತೆಗೆ ಇಲ್ಲಿ ರಾಕ್ಸ್ ಇದ್ದಾವೆ, ಇವು ಕೂಡ ನಮ್ಗೆ ಶೆಲ್ಟರ್ಸ್ ಕೊಡುತ್ತೆ. ಸೊ ಇಲ್ಲೇ ಮಾಡೋಣ ಅಂತಿದ್ದೀವಿ. ಇವಾಗ ಓಪನ್ ಮಾಡ್ತೀವಿ ಗೈಸ್ ನಮ್ಮ ಕ್ಯಾಂಪ್. ಎಲ್ಲ ಐಟಮ್ಸ್, ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಎಲ್ಲನೂ ತೊಗೊಂಬಂದಿದ್ದೀವಿ ಗೈಸ್ ಕವರಲ್ಲಿ ಹಾಕ್ಕೊಂಡು, ಆಯಿತಾ. ಆ್ಯಂಡ್ ನಾವು ಕುಕ್ ಮಾಡೋದಕ್ಕೆ ಇದು ಕ್ಯಾಂಪಿಂಗ್ ಸ್ಟವ್ ಯೂಸ್ ಮಾಡ್ತಿದ್ದೀವಿ ವಿತ್ ಇದು ಗ್ಯಾಸ್ ಬಾಟಲ್ಸ್ ಗೈಸ್. ಹಾಂ ನೋಡಿ ಗೈಸ್, ಜುಗಾಡ್ ರೆಡಿ ಮಾಡೋವನೆ, ಓಲ್ಡರ್ ಇದು ಆಯಿತಾ. ಈಸ್ ಫೇಮಸ್ ಫಾರ್ ಜುಗಾಡ್ ಆಯಿತಾ. ಇನ್ನೊಬ್ಬ ಇದ್ದಾನೆ ನಮ್ಮ ಮನೇಲಿ ವಾಲ್ಮೀಕಿ ಅಂತ, ಅವನು ಏನಾದರೂ ಈ ಥರ ಜುಗಾಡ್ ಮಾಡ್ತಿರ್ತಾನೆ ಯಾವಾಗಲೂ. ಸೊ ನನ್ನ ಇಂಟೆನ್ಷನ್ ಕ್ಯಾಂಪಿಂಗ್ ಎಕ್ಸ್ಪೀರಿಯೆನ್ಸ್ನ ಇವರಿಗೆ ಮಾಡಿಸೋದು ಗೈಸ್. ಇವರು ಎಂಜಾಯ್ ಮಾಡಬೇಕು ಲೈಫ್ನ. ಸ್ಕೂಲ್ಗೆ ಹೋಗೋ ಮಕ್ಕಳು ಅಂದರೆ ಬರೀ ಶಾಲೆ ಅಷ್ಟೇ ಅಲ್ಲ, ಅಪಾರ್ಟ್ ಫ್ರಮ್ ದ್ಯಾಟ್ ಈ ಥರದನ್ನು ನಾವು ಕಲಿಸ್ಬೇಕು. ಸೊ ಗೈಸ್ ಇವಾಗ ಇವನು ಗ್ಯಾಸ್ ಫಿಟ್ ಮಾಡ್ತಾ ಇದ್ದಾನೆ ಅದಕ್ಕೆ. ಸೊ ಗ್ಯಾಸ್ ಫಿಟ್ ಆಯಿತು. ಆ್ಯಂಡ್ ಅದಿಡು, ಓಕೆ ಅದು ಇಟ್ಟ. ಇರು ಕ್ಲೀನ್ ಮಾಡ್ತಾವನೆ. ಆ್ಯಂಡ್ ನಾವಿವಾಗ ಟೀ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಗೈಸ್ ಇದ್ರೊಳಗಡೆ. ಸೊ ಟೀ ಮಾಡೋಕ್ಕೆ ಏನು ಬೇಕು? ಹಾಲೇ ತಂದಿಲ್ಲ ನಾವು, ಗಾಡಿಯಲ್ಲಿ ಇತ್ತಲ್ಲ ಗೈಸ್. ಎಂಥ ಸ್ಕ್ಯಾಮ್ ಆಗಿದೆ ಅಂದರೆ, ಟೀ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ ಗೈಸ್. ಆ್ಯಕ್ಚುಲಿ ನಾವು ಗಾಡಿನ ಅಲ್ಲಿ ಬಿಟ್ಟು ಬಂದಿದ್ದೀವಿ, ಈ ಕಡೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಗಾಡಿ ಬ್ಯಾಗ್ ಒಳಗೆ ಇಟ್ಟಿದ್ವಿ ಗೈಸ್ ಹಾಲು ಪ್ಯಾಕೆಟ್ನ, ಅಲ್ಲೇ ಬಿಟ್ಟು ಬಂದಿದ್ದೀವಿ.
ಇವನು ಇಲ್ಲಿ ಟೀ ಮಾಡೋಣ ಅಂತ ರೆಡಿ ಮಾಡ್ಕೊತಾವನೆ. ಓಕೆ, ಮೀನ್ ವೈಲ್ ಆ ಸ್ಪೂನ್ ತೆಗಿಯೋ, ನೀರು ಇಟ್ಬಿಟ್ಟು ಕಾಯಿಸೋಣ ಗೈಸ್. ಹಾಂ ಸಾಕು ಸಾಕು. ಓಕೆ, ಇಷ್ಟು ನೀರು ಹಾಕ್ಕೊಂಡಿದ್ದೀವಿ, ಸಾಕು ಅನ್ಕೊತೀನಿ ನಮ್ಮ 3 ಜನಕ್ಕೆ. ಆಯಿತಾ, ಆನ್ ಮಾಡಿ ಗ್ಯಾಸ್ ನೋಡೋಣ. ಆನ್ ಮಾಡ್ದ ಗೈಸ್. ಇವಾಗ ವಾಟರ್ ಬಾಯ್ಲ್ ಮಾಡ್ತಾಯಿದ್ವಿ. ಇದು ಟೀ ಪುಡಿ ಎಲ್ಲ ಹಾಕೋ, ಸಕ್ಕರೆ ಟೀ ಪುಡಿ ಎಲ್ಲ ಹಾಕಿ. ಸೊ ವಾಟರ್ ಬಾಯ್ಲ್ ಆಗ್ತಿದೆ ಗೈಸ್. ಇಲ್ಲಿ ಟೀ ಪುಡಿ ಹಾಕ್ತಾವನ ಈಗ. ಓಕೆ, ಟೀ ಪುಡಿ ಹಾಕ್ದ, ಸಕ್ಕರೆ. ಹ್ಞೂ, ಆ್ಯಂಡ್ ಸಕ್ಕರೆನೂ ಹಾಕ್ದ ಗೈಸ್. ಸ್ವಲ್ಪ ಕಸನೂ ಹಾಕವನೆ. ಹೆಂಗೋ ನಮ್ಮ ಹತ್ರ ಫಿಲ್ಟರ್ ಇದೆ, ಅದನ್ನು ಯೂಸ್ ಮಾಡ್ತೀವಿ ಲೇಟರಲ್ಲಿ. ಕೈಲಿ ಹಾಕ್ತಾವನೆ ಗೈಸ್, ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡ್ತಾವನೆ. ಹಾಂ ಸಾಕು ಬಿಡು. ಹೆವಿ ಸಕ್ಕರೆ ಹಾಕ್ಬಿಟ್ಟವನೆ ಗೈಸ್. ಇನ್ನೊಂಚೂರು ನೀರು ಹಾಕ್ಬಿಡ. ಹ್ಞೂ, ಏನು ಡ್ಯಾನ್ಸ್ ಮಾಡ್ತಿದ್ಯಾ? ಹಾಂ ಸಾಕು ಸಾಕು. ನಿಧಾನಕ್ಕೆ ಬಾಯ್ಲ್ ಆಗಲಿ, ಬಿಕಾಸ್ ಅವನು ಅಲ್ಲಿಂದ ಹಾಲು ತರಬೇಕು ಗೈಸ್. ನೋಡಿ ಎಲ್ಲಿಗೆ ಹೋಗೋಣ, ಅಷ್ಟು ದೂರ ಬಿಟ್ಟು ಬಂದಿದ್ವಿ ನಾವು. ಬರಲಿ. ಆ್ಯಂಡ್ ಗೈಸ್, ನಮ್ಮೂರು ಅಲ್ಲಿದೆ, ಆ ಗುಡ್ಡ ಕಾಣಿಸುತ್ತಲ್ಲ, ಅಲ್ಲಿಂದ ಬಂದಿದ್ವಿ ನಾವು. ಬೇಡ, ಮಿಲ್ಕ್ ಹಾಕಿ ಟೀ ಮಾಡೋದು. ಇವನು ಇದ್ರೊಳಗಡೆ ಕಸ ಗಿಸ ಎಲ್ಲ ಹಾಕ್ಬಿಟ್ಟವನೇ ಗೈಸ್. ಅದೊಂದು ಒಳ್ಳೆ ಫ್ಲೇವರ್ ಕೊಡಲಿ ಅಂತ ಮಾಡೋನು ಅನಿಸುತ್ತೆ. ತೆಗಿತಾ ಇದ್ದೀನಿ ನಾನು. ನಾವೆಲ್ಲ ಮನೇಲಿ ಹೆಣ್ಮಕ್ಳ ಜೊತೆ ಅಡುಗೆ ಮಾಡಿಸ್ಕೊಂಡು ಊಟ ಮಾಡೋದು ಗೈಸ್. ನಮಗೆ ಗಂಧ ಗಾಳಿನೂ ಗೊತ್ತಿಲ್ಲ ಅಡುಗೆ ಮಾಡೋದು, ಟೀ ಮಾಡೋದು ಏನು. ಸೊ ಇವಾಗ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಆಚೆ ಬಂದಿದ್ವಿ. ಏನು ದಬಾಗ್ತೀವೋ ಏನೋ ಗೊತ್ತಿಲ್ಲ. ಗೋಯಿಂಗ್ ಆನ್ ಗೈಸ್, ಗೋಯಿಂಗ್ ಆನ್. ಓಕೆ, ಹಾಲು ಬಂತು, ರೈಸ್ ಮಾಡು. ಅದನ್ನ ರೈಸ್ ಮಾಡು. ಹೆಚ್ಚು ಮಾಡು. ಓಕೆ, ಇನ್ನು ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗಿಲ್ಲ ಗೈಸ್. ಉರಿತಾ ಇದೆ ಗ್ಯಾಸು. ಒಂದು ಖಾಲಿ ಆದರೆ ಇನ್ನೊಂದು ಇರಲಿ ಅಂತ ಇನ್ನೊಂದು ತಂದಿದ್ವಿ. ನೋಡಿ ಗೈಸ್, ಇವಾಗ ಬಂತು ಹಾಲು. ಇವನೇ ಮಹಾನ್ ಭಾವ. ಹಾಲಿನ ಪ್ಯಾಕೆಟ್ನ ಗಾಡೀಲಿ ಇಟ್ಬಿಟ್ಟು ಹಂಗೆ ಬಂದ್ಬಿಟ್ಟವನು. ಹರಿಬೇಡಿರು. ಅದು ಕೊತ ಅಂತ ಕುದ್ದು 100% ಬಾಯ್ಲಿಂಗ್ ಪಾಯಿಂಟಿಗೆ ರೀಚ್ ಆದಮೇಲೆ 100 ಡಿಗ್ರಿ, 0%. ಓಕೆ, ಆವಾಗ ಈ ಥರ ಹಿಂಗೆ ಅಬೆ ಬರುತ್ತೆ, ಗುಳ್ಳೆ ಥರ. ಸೊ ಆವಾಗ ಹಾಲು ಹಾಕ್ಬಿಟ್ಟು ಉಕ್ಕು ಬರ್ಸೋಣ, ಹಾಲು ಉಕ್ಸೋಣ. ಆಯಿತಾ? ಸೊ ಇವಾಗ ಹಾಲು ಹಾಕ್ತಿದ್ದೀವಿ ಗೈಸ್. ಓಕೆ, ಟೀ ಕಲರ್ ಬಂತು, ಸಾಕು ಗೈಸ್. ಇನ್ನೊಂದು ಪ್ಯಾಕೆಟ್ ಹಾಲಿದೆ, ಹಾಕೋಣ. ಸಾಕು ಬಿಡು, ಎಂಟು ಬೇಡ. ಹಾಕ್ತೀಯಾ? ಹಾಕಂದ್ರೆ ಹಾಕಿ, ಅರ್ಧ ಹೊಡೆದ್ರೆ ಕುಡಿದು ಬಿಡು. ಸ್ವಲ್ಪ ಸಿಹಿ ಆಗುತ್ತೆ. ಸಿಹಿ ಆಗಲಿ, ಹಾಕಲಿ. ನಿಂಗೇನು ಶುಗರ್ ಪೇಷಂಟ? ಬಾಯಿ ಕುಡಿದಿದ್ದು. ಕುಡಿತು. ಇನ್ನೊಂಚೂರು ಹಾಲು ಹೋಯ್ತವನೇ ಗೈಸ್. 2 ಪ್ಯಾಕೆಟ್ ಸಾಕು. ಕುಡಿದು ಬಿಡು ಮಿಕ್ಕಿದ್ದು. ಹಾಂ, ಚೆನ್ನಾಗಿದೆ. ಸಾಕ ಪ್ಯಾಕೆಟಲ್ಲಿ. ಓಕೆ, ಗ್ಯಾಸ್ ರೈಸ್ ಮಾಡಪ್ಪ. ಇನ್ನೊಂಚೂರು ಉಕ್ಕು ಬರಲಿ. ಓಕೆ, ನೋಡಿ ಗೈಸ್, ಕೊನೆಗೆ ಉಕ್ಸ್ಬಿಟ್ಟ ಟೀನ. ಕುದಿಲಿ ಇನ್ನೊಂದು 2 ನಿಮಿಷ. ಓ, ಜಾಸ್ತಿ ಆಯ್ತು ಗೈಸ್.
ಸೊ ಫೈನಲಿ ಫಸ್ಟ್ ಟೀ ತೊಗೊಂಡಿದ್ದೀವಿ ಗೈಸ್. ಯಾರು ಕುಡಿತೀರಾ? ಯಾರು ಟೇಸ್ಟ್ ಮಾಡ್ತೀವಿ? ನಾನೇ ಟೇಸ್ಟ್ ಮಾಡ್ತೀನಿ ರೀ. ನಮ್ಮ ಕಣ್ಣಪ್ಪ ಮಾಡಿರೋ ಟೀ ಇದು. ವಾವ್, ನಿಜವಾಗ್ಲೂ ಸಖತ್ತಾಗೈತೆ ಗೈಸ್, ಸಖತ್ತಾಗಿದೆ. ಓಕೆ, ಹೌ ಸಖತ್ತಾಗೈತೆ ಗೈಸ್ ಟೀ ಮಾತ್ರ. ಐ ಲೈಕ್ ಇಟ್. ಸೊ ಆ್ಯಕ್ಚುಲಿ ಟೀ ಜೊತೆಗೆ ಖಾರ ಏನಾದರೂ ಬೇಕಲ್ವಾ? ಸೊ ಇವಾಗ ಕ್ವಿಕ್ಕಾಗಿ ಆಮ್ಲೆಟ್ ಮಾಡ್ಬಿಡೋಣ ಗೈಸ್. ಸೊ ಟೀನ ನಾವು ಇದನ್ನು ಹಿಂಗೆ ಇಟ್ಟಿರ್ತೀವಿ. ಓಕೆ, ಸೊ ಇಲ್ಲಿ ಟೀ ಇರಲಿ. ಸೊ ಆ್ಯಂಡ್ ಆಮ್ಲೆಟ್ನ ಈ ಫ್ಯಾನಲ್ಲಿ ಮಾಡ್ತಾಯಿದ್ದೀವಿ. ಆಮೇಲೆ ಟರ್ಕೋಳಿ ಇದಾವಲ್ಲ ಆ ತಚ್ಚ ನೋಡಿದ್ರು. ಓಕೆ, ಈಗ ಆಮ್ಲೆಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಗೈಸ್. ಸ್ಪೂನಲ್ಲಿ ಚಿನ್ನ. ಸೊ ಇದು ನೀರಾಗಿ ಸ್ವಲ್ಪ ತೊಳ್ಕೊಬರಪ್ಪ. ತೊಳಿ ಸ್ವಲ್ಪ, ನೀರೇನು ಬೇಡ, ತೊಳ್ದಾ? ಸ್ಲೋ ಹತ್ಕೊಂತ ಇಲ್ಲ, ಸ್ಲೋ ಇನ್ನತ್ತು. ಹಾಂ, ಅಷ್ಟೇ ಇರಲಿ ಗೈಸ್. ಸ್ವಲ್ಪ ಇದು ಪ್ಯಾನ್ ಕಾಯಲಿ, ಆಮೇಲೆ ಈ ಥರ ಎಣ್ಣೆ ಹಾಕ್ಬಿಟ್ಟು. ಓ, ಕಾದಿದೆ ಗೈಸ್ ಇಷ್ಟು ಕ್ವಿಕ್ಕಾಗಿ. ಒಂದು ಆಟಗೆ ನೀಟಾಗಿ ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊತ ಇದ್ದೀನಿ ಗೈಸ್. ನನಗೆ ಮೊಟ್ಟೆ ಹೊಡ್ಯೋಕ್ಕೆ ಬರಲ್ಲ, ಹೆಂಗ ಒಂದು ಜುಗಾಡ್ ಮಾಡಿ ಹೊಡಿದೆ. ಮೇಲೆ ಚಿಪ್ ತೆಗಿಬೇಕು. ಗೈಸ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಗೈಸ್. ಗೈಸ್ ಇವಾಗ ಉಪ್ಪು ಹಾಕ್ತಿದ್ದೀವಿ ಸ್ವಲ್ಪ. ಹಾಂ, ಸಾಕು. ಆ್ಯಂಡ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಗೈಸ್, ಸ್ಲೋ ಆಗಿ. ಓಕೆ, ಗ್ಯಾಸ್ ಆನ್ ಮಾಡುವ. ಖಾರ ಬೇಡ, ಪ್ಲೇನ್ ಆಮ್ಲೆಟ್. ಓಕೆ ಗೈಸ್, ಇದನ್ನ ಮೊಟ್ಟೆನ ಹಾಕ್ಬಿಡ್ತೀನಿ ಈಗ. ಆಮ್ಲೆಟ್ ಆಗ್ತಿದೆ ಗೈಸ್ ಇಲ್ಲಿ. ನಿಜ ಸಖತ್ತಾಗಿದೆ ಗೈಸ್ ಎಕ್ಸ್ಪೀರಿಯೆನ್ಸು. ಸೊ ಎಲ್ಲರೂ ಲೈಫಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಓಕೆ, ಇದು ಬೈದಿದೆ. ಗ್ಯಾಸ್ ಆಫ್ ಮಾಡಿ. ಟೀ ಜೊತೆ ತಿಂತೀವಿ ಸದ್ಯಕ್ಕೆ. ಈ ಒಂದು ಬೌಲಲ್ಲಿ ಹಾಕಿರೋಣ. ಸೊ ಗೈಸ್ ಇದು 2ನೇ ಮೊಟ್ಟೆ. ಸರಿದಾ? ಕಣ್ಣಿಗದ ರೈಸ್ ಮಾಡು. ಗೈಸ್ 2ನೇ ಮೊಟ್ಟೆ ಆಮ್ಲೆಟ್ ಇಲ್ಲಿ ರೆಡಿ ಆಗ್ತಿದೆ ನೋಡಿ. ಆ್ಯಕ್ಚುಲಿ ದೊಡ್ಡದಾಗಿತ್ತು ಮೊಟ್ಟೆ ಇದು. ಸೊ ಹಂಗಾಗಿ ಕಂಪ್ಲೀಟ್ ಬೌಲ್ ತುಂಬ ಪ್ಲೇಸ್ ಆಗಿದೆ. ಎಣ್ಣೆ ಹಾಕ್ಬಿಟ್ಟಿದ್ದೀವಿ, ಕೊತ ಕುದೀತಾ ಇತ್ತು ಗೈಸ್. ಶಂಕರ ಹರ್ಕೊಂಡು ತಿನ್ನೋದಲ್ಲ, ನಲ್ಲ ಹರ್ದು ಹೋಗ್ತದೆ ಇವ್ರ ಕೈಲಿ. ಅದಕ್ಕೆ ಚಿತ್ರ ನಿಮಿಷ ಹರ್ಕೊಂಡು ತಿನ್ನೋದು, ಸುಮ್ಮನೆ ಹರ್ದು ಹೋಗ್ಬಿಡೋಣ ಗೈಸ್. ನೋಡಿ ನಮ್ಮ ಕಣ್ಣಪ್ಪ ಏನು ಹೇಳ್ತಾವನೆ ಗೈಸ್. ಟೀನೂ ರೆಡಿ ಇದೆ ಆ್ಯಂಡ್ ಜೊತೆಗೆ 2 ಆಮ್ಲೆಟ್ ರೆಡಿ ಇದೆ. ಸೊ ಇವಾಗ ತಿಂದು ಎಂಜಾಯ್ ಮಾಡ್ತೀವಿ ಗೈಸ್.
ಸೊ ಎಲ್ಲಿ ಕೂತ್ಕೊಳ್ಳೋಣ? ಅಲ್ಲಿ ಕೂತ್ಕೊಳ್ಳೋಣ. ಅಲ್ಲಿ ಬಾರಿ ಅಲ್ಲಿ ಸ್ಪಾಟಲ್ಲಿ ಕೂತ್ಕೊಂಡು ಮಜಾ ಮಾಡ್ತೀವಿ ಗೈಸ್. ಇರಲಿ ಇದಕ್ಕಿರಲಿ. ಇದು ಗ್ಲಾಸ್ ಅಂತ ತಗಷ್ಟೆ. ಗ್ಲಾಸ್ ಒಂದು ಫಿಲ್ಟರ್ ತಗೊಂಡು. ಗೈಸ್ ಇವಾಗ 3 ಜನ ಕೂತ್ಕೊಂಡು ಸೊ ನಾವೇನೇನು ಪ್ರಿಪೇರ್ ಮಾಡಿದ್ವಿ ಎಲ್ಲನೂ ತಿಂತೀವಿ ಗೈಸ್. ಇವಾಗ ಟೀ ಕುಡ್ಕೊಂಡು ಓಕೆ. ಗೈಸ್ 3 ಜನನು ಇಲ್ಲಿ ಆಮ್ಲೆಟ್ ತಗೋ. ಸೊ ತಿನ್ಕೊಂಡು ರಿಫ್ರೆಶ್ ಮಾಡ್ತಾ ಇದ್ವಿ ಗೈಸ್. ಕಣ್ಣಪ್ಪ ಹೆಂಗೆ ಅನಿಸ್ತಿದ್ದಪ್ಪ? ಸೂಪರ್. ಸೂಪರ್ ಆಗೈತಾ? ಫಸ್ಟ್ ಟೈಮ್ ಈ ಥರ ಮಾಡಿದ್ದೆ. ಹಾಂ ಆಮ್ಲೆಟ್ ತಿಂತಾಯಿನಿ. ಸಖತ್ ಬಂದಿದೆ ಗೈಸ್. ಸೊ ಉಪ್ಪು ಜಾಸ್ತಿ ಆಗಿದೆ. ಮೇ ಬಿ ಒಂದೇ ಕಡೆ ಕೂತಿದೆ ಅನ್ಸೋದು ಉಪ್ಪು. ಬಾಯ್ ಫಿಲ್ಟರ್. ನಮ್ಮ ಕಣಪ್ಪಂಗೆ ಟೀ ಇಷ್ಟ ಆಗ್ಬಿಟ್ಟಿದೆ ಗೈಸ್. ಆಯ್ತು ಇಂಥದ ಬಾಳೆಹಣ್ಣು ನೋಡಪ್ಪ. ಉಪ್ಪು ಏನು ತಂದಿದ್ವಲ್ಲ ಅದನ್ನು ಫುಲ್ ವೇಸ್ಟ್ ಮಾಡಬಾರ್ದು ಅಂತ ಇರಲ್ಲ ಹಾಕ್ಬಿಟ್ಟವನೇ ಗೈಸ್ ಕಣ್ಣಪ್ಪ. ಸೊ ರಿಯಲಿ ಗೈಸ್ ವಿ ಹ್ಯಾಡ್ ಎ ಗ್ರೇಟ್ ಟೈಮ್. ಸೊ ಈ ಥರ ಅವಾಗವಾಗ ಆಚೆ ಬಂದು ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸೊ ಐ ಫೆಲ್ಟ್ ವೆರಿ ವೆರಿ ಗುಡ್ ಗೈಸ್. ಸೊ ನನಗೆ ಮನೇಲಿ ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು, ಬಟ್ ಈ ಎಕ್ಸ್ಪೀರಿಯೆನ್ಸು ಈ ವೈಬ್ ಸಿಗಲ್ಲ. ಸೊ ಅದು ಎಂಜಾಯ್ ಮಾಡಬೇಕಂದ್ರೆ ಈ ಥರ ನಾವು ಔಟ್ಡೋರಲ್ಲಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇರುತ್ತೆ ಗೈಸ್. ಏನೋ ಚೆನ್ನಾಗಾಗ್ಬೋದು, ಚೆನ್ನಾಗಾಗ್ಬೋದು, ಚೆನ್ನಾಗಾಗದೇ ಇರ್ಬೋದು. ಸ್ಟಿಲ್ ಇಟ್ಸ್ ಓಕೆ. ಬಟ್ ಏನೋ ಇಲ್ಲಿ ಬಂದು ಇಲ್ಲಿ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಲ್ಲ, ದಟ್ ಈಸ್ ಅಮೇಝಿಂಗ್ ಗೈಸ್. ದಟ್ ಇಸ್ ಅ ಬ್ಯೂಟಿಫುಲ್ ಥಿಂಗ್. ಸೊ ಐ ರಿಯಲಿ ಫೆಲ್ಟ್ ಸೋ ಗುಡ್ ಆಫ್ಟರ್ ಕಮಿಂಗ್ ಹಿಯರ್, ಜಸ್ಟ್ ಎಂಜಾಯಿಂಗ್ ಇಟ್ ಗೈಸ್. ಸೊ ನೋಡಿ ಹಿಂದೆ ವ್ಯೂ ಹೆಂಗಿದೆ, ಫುಲ್ ಕ್ಲೌಡ್ಸ್ ಎಲ್ಲ ಹೆಂಗೆ ಡಾರ್ಕಾಗಿ ನಿಂತ್ಕೊಂಡಿದೆ ಗೈಸ್. ಸೊ ನಾವು ಆಮ್ಲೆಟ್ ತಿಂದು ಖಾಲಿ ಮಾಡಿದ್ವಿ. ಆ್ಯಕ್ಚುಲಿ 2 ಮೊಟ್ಟೆ ನಮ್ಗೆ ಸಾಕಾಗಲಿಲ್ಲ. ಆ್ಯಂಡ್ ಟೀ ಇನ್ನೂ ಇದೆ ಗೈಸ್. ನಮ್ಮ ಕಣ್ಣಪ್ಪ ಹೋಗ್ತಾನೆ ಹಾಕೋ ಬರ್ತಾನೆ ಕುಡಿತಾನೆ. ಖಾಲಿ ಆಯ್ತಾ ಕಣ್ಣಪ್ಪ? ಸೊ ಫೈನಲಿ ಎಲ್ಲನೂ ಖಾಲಿ ಮಾಡಿದ್ವಿ ಗೈಸ್. ಇಲ್ಲಿ ಏನಂತ ತಂದಿದ್ವಿ ಯಾವುದೂ ಮಿಕ್ಸ್ ಇಲ್ಲ ನಾವು. ಬರೋ ಥರ ಇದೆ, ಫುಲ್ ಮೋಡ ಆಗಿದೆ. ನೀವು ಹಿಂದೆ ನೋಡ್ಬೋದು ಎಷ್ಟು ಡಾರ್ಕ್ ಕ್ಲೌಡ್ಸ್ ಇದೆ ಅಂತ. ಸೊ ಇದಾಗಿತ್ತು ನಮ್ಮ ಕ್ಯಾಂಪಿಂಗ್ ವಿಡಿಯೋ. ಇದೊಂದು ಕ್ವಿಕ್ ಔಟ್ಡೋರ್ ಕ್ಯಾಂಪಿಂಗ್ ವಿಡಿಯೋ ಗೈಸ್. ಸೊ ಐ ಹೋಪ್ ನಿಮಗೆ ಇದು ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಮನ್ನು ಬೆಳೆಸಿ ಗೈಸ್. ಓಕೆ, ಪ್ಯಾಕಿಂಗ್ ಆ್ಯಂಡ್ ಕ್ಲೀನಿಂಗ್ ನಡೀತಾ ಇದೆ ಗೈಸ್. ಕ್ಲೀನ್ ಮಾಡಿ ಇಟ್ಕೋತಾರೆ. ಆರೈತೆ ಮಡ್ಚ್. ಇವತ್ತು ಕಣ್ಣಪ್ಪ ಗೈಸ್ ನಿಜವಾಗ್ಲೂ ಸಖತ್ ಹೆಲ್ಪ್ ಮಾಡವನೆ. ಎಲ್ಲ ಇವನೇ ಆಲ್ಮೋಸ್ಟ್ ಮಾಡಿದ್ದಾನೆ ಗೈಸ್. ಆ ಕಡೆ ಉಲ್ಟಾ ಆ ಕಡೆ ತಿರು. ಎಲ್ಲ ಉಲ್ಟಾ ಮಾಡ್ಕೊ. ಗೈಸ್ ಸಖತ್ತಾಗಿತ್ತು ಗೈಸ್. ಮನೆಗೆ ಹೊರಟಿದ್ದೀವಿ ಈಗ. ಆ್ಯಂಡ್ ಇವಾಗ ನಾನು ಹೊತ್ಕೊಂಡಿದ್ದೀನಿ. ನಾನೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ. ಆ್ಯಂಡ್ ಕಣಪ್ಪ ಬಾರ ಇಲ್ಲಿ. ಇವನು ಗೈಸ್ ನಮ್ಮ ಹ್ಯಾಂಡ್ಸಮ್ ಹೀರೋ ನಮ್ಮ ಮನೆಗೆ. ಆ್ಯಂಡ್ ಇವನು ಸಖತ್ ಹೆಲ್ಪ್ ಮಾಡ್ದೆ ಇವತ್ತು ನಮ್ಮ ಕ್ಯಾಂಪಿಂಗ್ಗೆ. ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಇವನು ಯಾವಾಗಲೂ ನನ್ನ ಜೊತೆಗೆ ಇರ್ತಾನೆ. ಇವನು ನನ್ನ ಮಗ.
ಇವರೆಲ್ಲ ನನ್ನ ಮಕ್ಕಳು. ಹೆಂಗೆ ಬೆಳೆಸ್ತೀನಿ ನೋಡಿ ಗೈಸ್ ಮುಂದೆ. ಸೊ ಕಣಪ್ಪ, ಡೋಂಟ್ ವರಿ, ನಿಮಗೆ ಪ್ರಪಂಚದಲ್ಲಿ ಐತಲ್ಲ ಏನೇನು ಗೊತ್ತಾ, ಏನೇನು ಬ್ಯೂಟಿಫುಲ್ ಥಿಂಗ್ ಇರುತ್ತೆ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ ಗೈಸ್ ನನ್ನ ಮಕ್ಕಳಿಗೆ. ಸೊ ದಟ್ ಈಸ್ ಮೈ ಡ್ರೀಮ್. ಓಕೆ, ಸೊ ರೈಟ್ ನಾವು ವಿ ಆರ್ ಗೋಯಿಂಗ್ ಬ್ಯಾಕ್. ಸೊ ಆಲ್ರೆಡಿ ಸನ್ಸೆಟ್ ಆಗಿದೆ. ಆ್ಯಕ್ಚುಲಿ ಕ್ಯಾಮ್ರಲ್ಲಿ ಇನ್ನೂ ಡಾರ್ಕ್ ಕಾಣಿಸಲ್ಲ, ವೈಟಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ನಿಮ್ಗೆ ಗೊತ್ತಾಗ್ತಿಲ್ಲ, ನಮಗೆ ಕಂಪ್ಲೀಟ್ ಇಲ್ಲಿ ಕತ್ಲೆ ಕಾಣಿಸ್ತಾ ಇರೋದು ಗೈಸ್. ಅಣ್ಣಪ್ಪ ಹುಷಾರು. ಆ್ಯಂಡ್ ಇವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಿಂತನೂ ನನಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಗೈಸ್ ನನಗೆ. ಸೊ ಬ್ಯಾಂಗ್ಳೂರು ಕಾರ್ಪೊರೇಟ್ ಲೈಫು ಬೋರ್ ಆಯಿತು ಅಂದ್ಕೊಳ್ಳಿ. ನನಗಿನ್ನೂ ಬೋರ್ ಆಗಿಲ್ಲ, ಬಟ್ ಬೋರ್ ಆಗಬಾರ್ದು ಅಂತ ನಾನು ಆವಾಗವಾಗ ಈ ಥರ ಟ್ರಾವೆಲ್ ಮಾಡಿ ನನ್ನ ಮೈಂಡನ್ನ ರಿಫ್ರೆಶ್ ಮಾಡಿಕೊಂಡು ಏನೋ ಬ್ಯಾಲೆನ್ಸಾಗಿ ಇಟ್ಕೊಂಡಿರ್ತೀನಿ ಗೈಸ್. ಸೊ ಇನ್ ಕೇಸ್ ನಿಮ್ಗೇನಾದ್ರು ಈ ಥರ ಬೋರ್ ಆಗ್ತಿದೆ ಅನಿಸಿದರೆ, ನೀವೇನಾದ್ರು ಹಳ್ಳಿಯವರಾಗಿದ್ದರೆ, ಬ್ಯಾಂಗ್ಳೂರಲ್ಲಿ ಹೋಗಿ ಸೆಟ್ಲ್ ಆಗಿದ್ದರೆ ಹಳ್ಳಿಗೆ ಬನ್ನಿ ಗೈಸ್. ಒಂದು ವಾರ ರಜೆ ಹಾಕ್ಕೊಂಡು ಬಂದುಬಿಟ್ಟು ಫುಲ್ ರಿಫ್ರೆಶ್ಮೆಂಟ್ ಮಾಡ್ಕೊಂಡು ಹೋಗಿ, ಆಯಿತಾ. ಸೊ ದ್ಯಾಟ್ ಈಸ್ ದ ಲೈಫ್ ಗೈಸ್.